ನಿತ್ಯ ನರಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಆರ್ತಿರಾವ್ ಸಾಕಷ್ಟು ಮಾತಾಡಿದ್ದಾರೆ. 2 ತಿಂಗಳು ಕೂಡ ಅವ್ರಿಗೆ ಇರಲಿಕ್ಕಾಗಲಿಲ್ಲ ಅಮೆರಿಕದಲ್ಲಿ. ಮತ್ತೆ ಅವರು ಹುಡ್ಕೊಂಡು ಬಂದರು, ಗುರುವನ್ನು ಹುಡ್ಕೊಂಡು ಬಂದಿದ್ದು ನಿತ್ಯಾನಂದ ಆಶ್ರಮಕ್ಕೆ. ಆ ಸಂದರ್ಭದಲ್ಲಿ ಅವರು ಆರತಿ ಹೇಳ್ತಾ ಇದ್ರು, ಆ ಸಂದರ್ಭದಲ್ಲಿ ಅವರು ಗರ್ಭಿಣಿ ಕೂಡ. ಆದರೂ ಕೂಡ ಅದನ್ನು ಲೆಕ್ಕಿಸದೆ ಅವರು ಭಾರತಕ್ಕೆ ಬಂದರು. ನಿಜಕ್ಕೂ ಆ ಗರ್ಭಸೂತ್ರ ಅನ್ನುವಂಥದ್ದು ಏನಾಯಿತು ನಿತ್ಯಾನಂದನ ಹತ್ರ ಬಂದ ಮೇಲೆ ನೋಡೋಣ. ಬನ್ನಿ ಆರತಿ ಏನು ಹೇಳ್ತಾರೆ ಕೇಳೋಣ. ಆರತಿ ಅವರು ತಾವು ಹೇಳಿದ್ರಿ, ಯಾರು ಏನೇ ಬೇಡ ಅಂದರೂ ಕೂಡ ನೀವು ಕೇಳಲಿಲ್ಲ, ನೀವು ಮತ್ತೆ ಬಂದ್ರಿ, ನೀವು ಭಾರತಕ್ಕೆ ಬಂದ್ರಿ, ಬೆಂಗಳೂರಿಗೆ ಬಂದ್ರಿ, ನಿತ್ಯಾನಂದ ಆಶ್ರಮಕ್ಕೆ ಬಂದ್ರಿ. ನೆಕ್ಸ್ಟ್ ನಿತ್ಯಾನಂದ ಆಶ್ರಮ ಬಂದಮೇಲೆ ನಾನು ಸ್ವಾಮಿನ ಹೋಗಿ ನೋಡಿ ಅವರ ಆಶೀರ್ವಾದ ಕೇಳಿದೆ. ನಾನು ತಾಯಾಗಿದ್ದೀನಿ, ನನಗೆ ಒಂದು ಸ್ಪಿರಿಚುವಲ್ ಚೈಲ್ಡ್, ಒಂದು ಎನ್ಲೈಟನ್ ಚೈಲ್ಡ್ ಹುಟ್ಟಬೇಕು ಹಾಗೆ ಅಂತ ಆಶೀರ್ವಾದ ಕೇಳಿದೆ. ಆವಾಗ ನಿತ್ಯಾನಂದ ಯೋಚನೆ ಮಾಡಿಬಿಟ್ಟು, ನಿನಗೆ ನಿಜವಾಗ್ಲೂ ಎನ್ಲೈಟನ್ಮೆಂಟ್ ಆಗಬೇಕಾ, ಜೀವನ್ಮುಕ್ತಿ ಆಗಬೇಕಾ ಹಾಗೆ ಅಂತ ಕೇಳಿದ್ರು. ಹೌದು ಸ್ವಾಮಿ, ಖಂಡಿತವಾ, ಅದಕ್ಕೆ ನಾನು ವಾಪಸ್ ಬಂದಿದ್ದೀನಿ ಹಾಗೆಂದೆ. ನಾನು ಹೇಳೋದು ನೀನು ಕೇಳ್ತೀಯಾ ಹಾಗೆ ಅಂತ ಕೇಳಿದ್ರು. ನೀವೇ ನನಗೆ ಸದ್ಗುರು, ನಿಮಗೆ ಗೊತ್ತಿರತ್ತೆ ನನ್ನ ಭವಿಷ್ಯ ಏನು, ನನ್ನ ಫಾಸ್ಟ್ ಏನು ಎಲ್ಲ ನಿಮಗೆ ಗೊತ್ತಿರತ್ತೆ, ನೀವೇನು ಹೇಳ್ತೀರೋ ನಾನು ಕೇಳ್ತೀನಿ ಹಾಗೆಂದೆ. ಆವಾಗ ಅವರು, ಮತ್ತೆ ಮಗು ಬೇಡ, ಅಬಾರ್ಟ್ ಮಾಡಿಬಿಡು ಹಾಗೆ ಅಂದರು. ನನಗೆ ಭಾಳ ಶಾಕ್ ಆಗೋಯ್ತು. ಯಾಕೆ ಹೀಗೆ ಹೇಳ್ತಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಆವಾಗ ಅವ್ರು ಹೇಳಿದ್ರು, ನಿನಗೆ ಇವಾಗಲೇ ಸಾಕಷ್ಟು ಅಟ್ಯಾಚ್ಮೆಂಟ್ಸ್ ಇದೆ, ನಿನ್ನ ಗಂಡ, ನಿಮ್ಮ ತಂದೆ ತಾಯಿ, ಯಾಕೆ ಇನ್ನೊಂದು ಅಟ್ಯಾಚ್ಮೆಂಟ್ ಕ್ರಿಯೇಟ್ ಮಾಡ್ಕೋತಾಗಿದ್ಯಾ? ಈಗ ಮಗು ಹುಟ್ಟಿದ್ರೆ ಅದು ಒನ್ ಮೋರ್ ಅಟ್ಯಾಚ್ಮೆಂಟ್ ಆಗುತ್ತೆ. ಇರೋ ಬಂಧಗಳಿಂದ ನಾನು ನಿನ್ನ ಬಿಡಿಸಿ ಜೀವನ್ಮುಕ್ತಿ ಆಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ, ನೀನು ಬಂಧಗಳನ್ನು ಇನ್ನೂ ಬೆಳೆಸ್ಕೊಂಡೇ ಹೋದರೆ ಹೇಗಾಗತ್ತೆ ಹಾಗೆ ಅಂದರು. ನಾನು ತುಂಬ ಕನ್ಫ್ಯೂಸ್ ಆಗಿಬಿಟ್ಟು, ಸ್ವಾಮಿ ಅದು ಮಹಾ ಪಾಪ ಅಲ್ವಾ ಒಂದು ಮಗುನ ಹುಟ್ಟಕ್ಕೆ ಮುಂಚೆ ಸಾಯಿಸೋದು ಹಾಗೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಪಾಪ ಅಲ್ಲ, ನಮ್ಮ ಶಾಸ್ತ್ರ ಪ್ರಕಾರ, ನಮ್ಮ ಸಂಸ್ಕೃತಿ ಪ್ರಕಾರ ಮಗು ಹುಟ್ಟಕ್ಕೆ ಜಸ್ಟ್ ಒಂದು ಫ್ಯೂ ಅವರ್ಸ್ ಮುಂಚೆನೇ ಸೋಲ್ ಎಂಟರ್ ಆಗತ್ತೆ, ಆತ್ಮ ಬಂದು ಸೇರ್ಕೊಳ್ಳೋದು. ಅಷ್ಟು ತನಕ ಬರೀ ದೇಹನೇ ಡೆವಲಪ್ ಆಗುತ್ತೆ ಒಂದು ತಾಯಿ ಒಂದು ಗರ್ಭದಲ್ಲಿ. ಅದರಿಂದ ಇದು ಪಾಪನೇ ಅಲ್ಲ, ನೀನು ಒಂದು ಆತ್ಮನ ಸಾಯಿಸ್ತಾಗಿಲ್ಲ, ಬರೀ ಒಂದು ದೇಹನ ತಾನು ರಿಮೂವ್ ಮಾಡ್ತಾಗಿದ್ಯಾ, ಅದರಿಂದ ಇದು ಪಾಪನೇ ಇಲ್ಲ ಹಾಗೆ ಅಂದರು. ನಾನು ಹೇಳಿದೆ, ನಾನು ನನ್ನ ಗಂಡನೂ ಸೇರಿಕೊಂಡು ಈ ಮಗು ಹಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಲ್ಲ, ನಾನು ಅವ್ರ ಹತ್ರ ಏನು ಹೇಳೋದು ಹಾಗಂತ. ಆವಾಗ ಅವ್ರ ಹತ್ರ ನೀನು ಅಬಾರ್ಟ್ ಮಾಡಿದೆ ಅಂತ ಹೇಳಬೇಡ, ಇದೊಂದು ಮಿಸ್ಕ್ಯಾರೇಜ್ ಆಗೋಯ್ತು ಅಂತ ಹೇಳಿಬಿಡು. ಆವಾಗ ಆ ಟೈಮಲ್ಲಿ ನಾನು ಒಂದು 5 or 6 ವೀಕ್ಸ್ ಪ್ರೆಗ್ನೆಂಟ್ ಆಗಿದ್ದೆ. ಸೊ ಅದು ನ್ಯಾಚುರಲ್ ಮಿಸ್ಕ್ಯಾರೇಜ್ ಅಂತ ಹೇಳಿಬಿಡು ಹಾಗೆ ಅಂದರು. ಏನಪ್ಪ ಹೀಗೆ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆವಾಗ ಇದೆಲ್ಲ ಸ್ಪಿರಿಚುವಲ್ ಪಾತಲ್ಲಿ ನಮಗೆ ಒಂದು ಟೆಸ್ಟ್ ಥರ ದೇವರು ಕೊಡ್ತಾರೆ, ನಾವು ಅದೆಲ್ಲ ಸಹಿಸ್ಕೋಬೇಕು ಹಾಗೆ ಅಂತ ಹೇಳಿದ್ರು. ನನ್ನ ಗಂಡನ ಹತ್ರ ಹೇಗೆ ಇದನ್ನು ಹೇಳೋದು, ಹೇಗೆ ಸುಳ್ಳು ಹೇಳೋದು ಹಾಗೆಂತ ನನಗೆ ಭಾಳ ಕಷ್ಟವಾಗಿತ್ತು. ಆದರೆ ಇವರು ನಮ್ಮ ಸದ್ಗುರು, ಇವರು ನಮ್ಮ ಒಳ್ಳೆದಕ್ಕೆ ಇದು ಹೇಳ್ತಾಗಿದ್ದಾರೆ. ಖಂಡಿತವ ಈ ಥರ ಒಂದು ಮಹಾಪುರುಷ ನಮಗೊಂದು ಅಡ್ವೈಸ್ ಕೊಡುವಾಗ ಅದರಲ್ಲಿ ಏನೋ ಒಂದು ಕಾರಣ ಇರುತ್ತೆ. ಮೇ ಬಿ ನಮಗೆ ಆಮೇಲೆ ಅರ್ಥ ಆಗುತ್ತೆ, ನಂತರ ಅರ್ಥ ಆಗುತ್ತೆ. ಇವಾಗ ಅರ್ಥ ಆಗದೆ ಹೋದ್ರೇನು ಅದು ನಮ್ಮ ಒಳ್ಳೆದಕ್ಕೆ ಇರುತ್ತೆ ಹಾಗೆ ಅಂತ ನನಗೆ ಆಶ್ರಮದಲ್ಲಿ ಎಷ್ಟೋ ಜನ ಹೇಳಿದ್ದು ಜ್ಞಾಪಕ ಬಂತು. ಅದರಿಂದ ನಾನು ಒಪ್ಕೊಂಡು ಅಲ್ಲಿಂದ ಹೋಗಿ ಮಗುನ ಅಬಾರ್ಟ್ ಮಾಡಿಬಿಟ್ಟೆ. ಭಾಳ ಭಾಳ ಆಶ್ಚರ್ಯ ಆಗುತ್ತೆ ಮೇಡಮ್ ನಿಜವಲ್ಲೂ. ಯಾಕಂದರೆ
ತಾವು ಸಾಕಷ್ಟು ಓದಿರುವಂಥವ್ರು, ಬರೆದಿರುವಂಥವ್ರು, ತಿಳುವಳಿಕೆ ಇರುವಂಥವ್ರು, ಯಾರೋ ಒಬ್ಬ ಗುರು ಈ ಮಾತು ಹೇಳ್ತಾನೆ ಅಂತಂತಂದರೆ ತಕ್ಷಣಕ್ಕೆ ಹೇಗೆ ಒಪ್ಕೊಂಡ್ರಿ ನೀವು ಅಂತ? ಆ, ಇದು ಬೇರೆ ಯಾರ ಹೇಳ್ತಿದ್ರೆ ನಾನು ಒಪ್ಕೊಂಡಿದ್ರಲ್ಲ. ಆದರೆ ನಾನು ನಿತ್ಯಾನಂದ ಸ್ವಾಮಿನ ಒಂದು ರಾಘವೇಂದ್ರ ಸ್ವಾಮಿ ಥರ ಅಲ್ಲ, ಒಂದು ರಾಮಕೃಷ್ಣ ಪರಮಹಂಸ ಅವ್ರ ಥರ, ಅವರು ಈಕ್ವಿವಲೆಂಟ್ ಹಾಗೆ ಅಂತ ನನ್ನ ಮನಸ್ಸಲ್ಲಿ ನೆನೆಸ್ಕೊಂಡಿದ್ದೆ. ನಾನು ಅವರು ಬರೀ ಜಸ್ಟ್ ಗುರು ಮಾತ್ರ ಇಲ್ಲ, ಅವರೊಂದು ದೇವ್ರದ್ದು ಅವತಾರ ಹಾಗೆಂತಲೇ ನಾನು ನಂಬಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಅವರು ಏನು ಮಾಡಿದ್ರೂ ಈ ಜಗತ್ ಕಲ್ಯಾಣಕ್ಕೆ ಅವರು ಮಾಡ್ತಿರೋದು, ನಮ್ಮ ಒಬ್ರೊಬ್ರಿಗೂ ಒಳ್ಳೆದಾಗಕ್ಕೆ ಅವರು ಹೇಳ್ತಿರೋದು. ಆದರೆ ಇನ್ನೊಂದು ಪಕ್ಕ ನಾವು ಸ್ಪಿರಿಚುವಲ್ ಆಗಿದ್ದರೆ, ಒಬ್ಬರನ್ನ ಗುರು ಅಂತ ತಗೋಬಿಟ್ರೆ ಅವ್ರ ಗೈಡೆನ್ಸ್ನ ನಾವು ಫಾಲೋ ಮಾಡಬೇಕು. ಅದೇ ನಮಗೆ ಒಳ್ಳೆಯದು. ಯಾಕೆಂದರೆ ಅವ್ರು ನಮ್ಮ ಒಳ್ಳೆಯದಕ್ಕೆ ಇದೆಲ್ಲ ಹೇಳ್ತಾಗಿದ್ದಾರೆ. ನಮಗಿಂತ ಅವ್ರಿಗೆ ಭವಿಷ್ಯ ಇನ್ನೂ ಕಾಣಿಸುತ್ತೆ ಹಾಗೆ ಅಂತ ಒಂದು ಬಿಲೀಫ್ ಇತ್ತು, ಒಂದು ಟ್ರಸ್ಟ್ ಇತ್ತು. ಅದನ್ನು ನಂಬ್ಕೊಂಡು ನೀವು ಅಬಾರ್ಟ್ ಮಾಡಿಸ್ಕೊಂಡ್ಬಿಟ್ರಿ? ಎಸ್. ಸೊ ನಿಮಗೆ ಮಗುನೇ ಬೇಡ, ಯಾಕಂದರೆ ಈಗಾಗಲೇ ನಿಮಗೆ ಸಾಕಷ್ಟು ಬಂಧನಗಳಿವೆ. ಈ ಬಂಧನಗಳ ಜೊತೆಗೆ ನಿಮಗೆ ಈ ಸಂತಾನದ ಬಂಧನವೂ ಕೂಡ ಶುರುವಾಯಿತು ಅಂತಂದರೆ ನಿಮಗೆ ನಿಜಕ್ಕೂ ಏನು ಒಂದು ಆ ಜ್ಞಾನ ಅನ್ನುವಂಥದ್ದೇನಿದೆ, ಒಂದು ಮಹಾಜ್ಞಾನ ಅನ್ನುವಂಥದ್ದೇನಿದೆ, ಅದು ಖಂಡಿತವಾಗಲೂ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಏನು ಅಂತಂದರೆ ಮಗು ಬೇಡವೇ ಬೇಡ, ಅದನ್ನು ತೆಗೆಸ್ಕೊಂಬಿಡಿ ಅಂತ. ನೋಡಿ, ಒಬ್ಬ ಗುರು ಹೇಳುವಂಥ ಮಾತಾ ಇದು ಅಂತ ಈಗ ಕೇಳ್ತಾರೆ ಅತ್ಯಂತ ಸಹಜವಾಗಿ. ಅದು ಮಹಾಪಾಪದ ಕೆಲಸ ಅಲ್ವಾ ಅಂತ. ಅದಕ್ಕೆ ಅವ್ರದ್ದೇ ಆದಂಥ ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ. ಅವ್ರು ಹೇಳ್ತಾರೆ ಏನು ಅಂದರೆ, ಮಗು ಹೊರಗಡೆ ಬರೋ ತನಕ ಅದಕ್ಕೆ ಯಾವ ಜೀವನೂ ಕೂಡ ಇರೋದಿಲ್ಲ. ಮಗು ಹೊರಗಡೆ ಬರ್ತಾ ಇದೆ ಅನ್ನೋವಂಥ ಸಂದರ್ಭದಲ್ಲೇ ಆತ್ಮ ಅದನ್ನು ಸೇರಿಕೊಳ್ಳುವಂಥದ್ದು. ಅಲ್ಲಿ ತನಕ ಅದು ಮಾಂಸದ ಮುದ್ದೆ ಮಾತ್ರ, ಯಾವುದೇ ಅನುಮಾನಗಳು ಬೇಡ, ಅದನ್ನು ತೆಗೆಸ್ಬಿಡಿ ಅಂತ. ಈ ನಂಬಿಕೆ ಅನ್ನುವಂಥದ್ದು ಹೇಗಿರುತ್ತೆ ನೋಡಿ. ಬಹುಶಃ ಇವರು ನಮಗನ್ಸುತ್ತೆ ಯಾಕಂದರೆ ಅದು ಕುರುಡಾಗಿ ನಂಬೋದ್ರೇನೋ, ಅವರು ತುಂಬ ಬ್ಲೈಂಡಾಗಿ ನಂಬೋದ್ರೇನೋ ಅಂತ. ಆದರೆ ಆ ನಂಬಿಕೆ ಅನ್ನುವಂಥದ್ದು ಎಷ್ಟು ಆಳವಾಗಿತ್ತು ಅಂತಂದರೆ, ಗುರುಗಳು ಹೇಳ್ತಾ ಇದ್ದಾರೆ ಅಂತಂದರೆ ಅದಕ್ಕೇನು ಮಹಾನ್ ಉದ್ದೇಶ ಇದೆ, ತೆಗೆಸ್ಕೊಳ್ಳೇಬೇಕು ಅಂತ. ಇರುವಂಥ ಒಂದೇನು ಆ ಕರುಳ ಕುಡಿ ಏನಿದೆ ಅದನ್ನು ಕೂಡ ಈಕೆ ತೆಗೆಸ್ಕೊಂಡ್ಬಿಡ್ತಾರೆ. ಮುಂದೇನಾಗುತ್ತೆ ನೋಡೋಣ ಸಣ್ಣ ವಿರಾಮದ ನಂತರ.